ನೀವೆಲ್ಲಾದರೂ ದರ್ಗಾ ಮತ್ತು ದೇವಸ್ಥಾನ ಒಂದೇ ಜಾಗದಲ್ಲಿ ನೋಡಿದ್ದೀರಾ? ಇಲ್ಲ ತಾನೆ? ಆದರೆ ಈ ಒಂದು ಊರಲ್ಲಿ ಇವೆರಡೂ ಒಂದೇ ಸ್ಥಳದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ನಿಂತಿದೆ ನೋಡಿ. ನಾವೀಗ ಇರೋದು ಹನಗೆರೆಕಟ್ಟೆ ಎಂಬ ಊರಲ್ಲಿ. ಹಿಂದೂ ಮುಸ್ಲಿಂ ಅಂತ ಹೊಡೆದಾಡೋ ಈ ಕಾಲದಲ್ಲಿ ಈ ಒಂದು ಜಾಗ ಭಾವೈಕ್ಯತೆಯನ್ನು ಎತ್ತಿ ಸಾರುತ್ತೆ. ಹಾಯ್ ನಮಸ್ತೆ ವೀಕ್ಷಕರೇ, ಇದು ಶಿವಮೊಗ್ಗದ ಹನಗೆರೆಕಟ್ಟೆ. ಇಲ್ಲಿ ಒಂದೇ ಜಾಗದಲ್ಲಿ ದೇವಸ್ಥಾನದ ಗಂಟೆಯ ಶಬ್ದ, ದರ್ಗಾದ ನಮಾಜ್ ಧ್ವನಿ ಒಟ್ಟಾಗಿ ಕೇಳಿಸುತ್ತೆ. ಇಲ್ಲಿ ಹಿಂದೂ ಮುಸ್ಲಿಮರು ಒಂದೇ ಜಾಗದಲ್ಲಿ ಪೂಜೆ ಮಾಡ್ತಾರೆ ಅಂತ ಕೇಳಿದಾಗ ಶಾಕ್ ಆಯಿತು. ದೇವರಿಗೂ ಧರ್ಮಕ್ಕೂ ಅಂತರವಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ನೋಡಿ. ಇದು ಕೇವಲ ಸ್ಥಳವಲ್ಲ, ಇದು ಏಕತೆ, ಶಾಂತಿ, ಭಕ್ತಿಯ ಜೀವಂತ ಸಂಕೇತ. ದೇವಸ್ಥಾನ ದರ್ಗಾ ಒಟ್ಟಿಗೆನಾ? ಓಕೆ, ಹೌದಾ? ಹಾಂ, ಬೇರೆ ಹೌದಾ? ಯಾವ ಕಡೆಯಿಂದ ಹೋಗ್ಬೇಕು? ಆ ಕಡೆ ಎಂಟ್ರೆನ್ಸ್ ಹೋಗೋದು. ಓಕೆ, ರೂಮ್ ಎಲ್ಲ ಇದೆ, ಮಕ್ಕಳಿಗೆಲ್ಲ ವ್ಯವಸ್ಥೆ ಇದೆ, ಊಟ ತಿಂಡಿ ವ್ಯವಸ್ಥೆ ಇದೆ, ಭಾರಿ ಚೆನ್ನಾಗಿದೆ. ಭಾರಿ ತುಂಬಾ ದೂರದಿಂದ ಬರ್ತಾರೆ. ಹೌದಾ? ಭಾರಿ ಒಳ್ಳೇದು. ಓಕೆ ಓಕೆ, ಭಾರಿ ತುಂಬಾ ದೂರದಿಂದ ಎಲ್ಲದಕ್ಕೆ ವ್ಯವಸ್ಥೆ ಇದೆ. ಭಾವೈಕ್ಯತೆ ಇಲ್ಲಿ ಅಲ್ಲ, ಹಿಂದೂ ಮುಸ್ಲಿಂ ಬೇರೆ ಅಲ್ಲ ಇಲ್ಲಿ, ಏನಿಲ್ಲ, ಎಲ್ಲ ಒಂದೇ ಇಲ್ಲಿ ಅಲ್ಲ, ಎಲ್ಲ ಒಂದೇ. ಹಾಗೆ ಇರಬೇಕಲ್ಲ. ಅವೆಲ್ಲ ಏನಿಲ್ಲ ಇಲ್ಲಿ, ಅವೆಲ್ಲ ಮಾತಾಡಂಗೆ ಇಲ್ಲ ಇಲ್ಲಿ, ಎಲ್ಲ ಒಂದೇ. ಅವ್ರ ಜಾಗ ನಾವು ಹೋಗ್ತೀವಿ, ನಮ್ಮ ಜಾಗ ಅವ್ರು ಬರ್ತಾರೆ, ನಮ್ಮ ಜಾಗ ಅವ್ರು ಮಲ್ಕೊಂತಾರೆ, ಅವ್ರ ಜಾಗ ನಾವು ಮಲ್ಕೊಂತೀವಿ. ಎಲ್ಲದೂ ಇದೆ, ಎಲ್ಲದೂ ಚೆನ್ನಾಗಿದೆ. ಈ ಥರದ ಜಾಗ ನೋಡ್ಲಿಕ್ಕೆ ಸಿಗಲ್ಲ ಎಲ್ಲೂ. ಇದು ನೋಡ್ಲಿಕ್ಕೆ ಎಲ್ಲಿ ಬರ್ತಾರೆ. ಹೌದಾ? ಬಾಬಾ ಬಿಡನ್ಗೆರೆ ಹೋಗೋರು ಈಗ ಅಲ್ಲಿ ಕಡಿಮೆ ಆಯ್ತು, ಈಗ ಹನಗೆರೆಕಟ್ಟೆ ಜಾಸ್ತಿ ಆಯ್ತು. ನೋಡು, ಆ ಕಡೆಯಿಂದ ಹೋಗ್ತೀವಿ. ಆ ಕಡೆ. ಎಸ್ ಸರ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಆರಿಫ್ ಅಂತ ಹೇಳಿ. ಆರಿಫ್ ಅಂತ. ನಾವಿಲ್ಲ ಶಿವಮೊಗ್ಗ ಆಟೋ. ಹೌದಾ? ಸರಿ ಸರ್. ಹೌದಾ? ಸರಿ, ಬರ್ತೀನಿ. ನಿನ್ನೆ ವಿಡಿಯೋದಲ್ಲಿ ನಾವು ಹಂಪಿ ಟು ಹರಿಹರ್ ಬಂದದನ್ನು ನೋಡಿದ್ರಿ. ಹರಿಹರ್ಗೆ ಯಾಕೆ ಈ ಹೆಸರು ಬಂತು ಅಂತ ಕೂಡ ಕೇಳಿದ್ರಿ. ಇವತ್ತು ನಮ್ಮ ಪಯಣ ಶಿವಮೊಗ್ಗದಿಂದ ಆಗುಂಬೆ ಮೂಲಕ ನಮ್ಮ ಊರು ಮಂಗಳೂರು ಕಡೆಗೆ. ಈ ವಿಡಿಯೋದಲ್ಲಿ ಆಗುಂಬೆಯ ಸೊಬಗು, ಒಂದು ವಿಶೇಷ ದೇವಸ್ಥಾನ, ಹಾಗೆ ದಾರಿ ನಡುವೆ ನಡೆದ ಒಂದು ಭೀಕರ ಬಸ್ ಅಪಘಾತ ಕೂಡ ನೋಡ್ತೀರಾ. ಹಾಗಿದ್ರೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಆಯ್ತು, ಹಾಕಿದ್ದೀನಿ. ಹಾಂ, ಕಾರ್ಗೆ ಹಾಕಿದ್ದೀನಿ, ಬ್ರೇಕ್ ಮಾಡಿನಾಗ. ಬ್ರೇಕ್ ಇಲ್ಲ ನೋಡಿ, ಬಸ್ನ ಹಿಂದೆ ಟೈರ್ ಇಲ್ಲೇ ಇದೆ. ಇದು ಬಸ್ನ ಹಿಂದೆ ಇದೆ ಟೈರ್. ಹಾಂ, ತುಂಬ ಬ್ರೇಕ್ ಹಾಕುವಾಗಾಗಿದ್ದ ಅಂತ ಕಾರಿಗೆ ಟೈರ್ ಇಲ್ಲಿ ಉಂಟು ಬಸ್ಸಲ್ಲಿ. ಕಾರ್ನರ್ ತಪ್ಪಿಲ್ಲ. ಹಾಂ, ನಾವು ಅವಾಗ ಇದ್ವಿ ಇಲ್ಲಿ. ಹೌದಾ? ಏನಾಗಿದೆ? ಇದು ಗಾಡಿ ಬರೋತ್ತಿಗೆ ಸಡನ್ಲಿ ಜಬರ್ ಅಂತ ಸೌಂಡ್ ಬಂತು. ನಾವು ತಾಗೋರೆ ಆ ಮೂಮೆಂಟ್ ಅಲ್ಲಿ ಕಾರ್ ಬಂದು ಟಚ್ ಆಯ್ತು. ಕಾರ್ನರ್ ತಪ್ಪಿಲ್ಲ ಇಲ್ಲಿ. ಹೌದಾ? ಬೆಳಿಗ್ಗೆ ಆಗಿದ್ದ? ಹೌದು. ಒಟ್ಟು 10:45 48 11 ಗಂಟೆ ಒಳಗಡೆ. ಏನಾದ್ರು ಆಯ್ತಾ ಪ್ಯಾಸೆಂಜರ್ಸಿಗೆ ಸಣ್ಣ ಪುಟ್ಟ ಒಂದು ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳ್ತಾರೆ. ಇನ್ನು ಏನಂತ ಗೊತ್ತಿಲ್ಲ. ಇದು ಎಂತಾಗಿದೆ ಹೀಗೆ ಕಾರು ಇದು ಆಯ್ತಲ್ಲ, ಸ್ವಿಫ್ಟ್ ಗಾಡಿ ಒಂದು ಎತ್ಕೊಂಡು ಹೋದ್ರು ಟೋಲ್ ಮಾಡಿ. ಸ್ವಿಫ್ಟ್ ಗಾಡಿ ತಾಗಿರೋದು. ಅವ್ರಿಗೆ ಸ್ವಲ್ಪ ಇಂಜರಿ ಆಗಿದೆ. ಹೌದಾ? ಬರ್ತೀನಿ. ಇದು ಪಾರ್ಟ್ ಕಟ್ಟಾಗಿ ಬಂದಿದೆ. ಹೌದು, ಕಟ್ಟಾಗಿದೆ. ಇನ್ಶೂರೆನ್ಸ್. ಹಾಂ ಹಾಂ ಹಾಂ, ನೀವು ಬರ್ತೀರಾ ಯೂಟ್ಯೂಬಲ್ಲಿ? ನೀವೀಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ. ಖಂಡಿತ. ನಿಮ್ಮದು ಚಾನಲ್ ನೇಮು? ಪರ್ಸನ್ ಅನ್ರೀಚೇಬಲ್. ಸೂಪರ್ ಅದ. ಕಾರ್ ಗೊತ್ತಿದ್ದೀನಿ. ಕಾರ್ ಬರುತ್ತೆ ಕಾಂಡೆಗೆ. ಅಲ್ಪ ಉಂಟು ಮಾರ ಫೀಸ್. ಕಾರ್ ಹೊಡೆದ್ರೆ ಇದು ಬಸ್ಸಿನ ಆಕ್ಸೆಲ್ ಕಟ್. ಅದೇ ಇದೆಂತಾಗಿದೆ? ಬ್ರೇಕಾ? ಎಂಥದ್ದು ಆಗಿ ಕಟ್ಟಾಗಿದೆ ಗಾಡಿ. ಅಲ್ಲಿ ಟಚ್ ಆಗಿದೆ ಅವ್ರದ್ದು. ಇಲ್ಲಿ ಬಂದಿತ್ತು, ಇದು ಬಸ್ ಇಲ್ಲಿ ಹೊಂದಿತ್ತು.
ಬಂತಲ್ಲ ಅವ್ರದ್ದು ಕೃಷ್ಣಸ್ವಾಮಿ ಅವ್ರದ್ದು ಓನರ್ ಗಾಡಿ ಇನ್ನೊಂದು ಗಾಡಿ ಬಂದಿದೆ ನೋಡಿ, ಅದನ್ನು ವಿಡಿಯೋ ಮಾಡಿ. ಅವ್ರದ್ದೇ ಗಾಡಿ ಅದು, ಇದು ಕೃಷ್ಣಸ್ವಾಮಿ ಇದೆಯಲ್ಲ, ಫ್ರಂಟ್ ಒಂದು ಗಾಡಿ ಬಂದಿದೆಯಲ್ಲ ಅವ್ರದ್ದೇ ಗಾಡಿ. ಯೂಟ್ಯೂಬರ್ ಸರ್? ಹಾಂ, ವೆರಿ ಗುಡ್, ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿತ್ತು. ಎಲ್ಲಿ ಯಾವ ಊರು? ಮಂಗಳೂರು. ನಿಮ್ದೇನಾ ಬಸ್? ನಾ ಬಸ್ಸಿನ ಕಡೆ ನಮ್ದಲ್ಲ. ಹೌದಾ? ಏನಾದ್ರು ಟಾಪ್ ಮೆಷಿನ್ ಇದೆಯಾ? ಹಾಂ, ಲೈಕ್ ಹಾಕಿ 4 ಲೈಕ್ ಹಾಕಿ ಬಸ್ ಬಿದ್ದಿದೆ, ಆಫರ್ ಇದೆಯಾ? ವೈಲ್ಡ್ ಲೈಫ್ ಇದ್ರಾಗೆ ನಿಧಾನ ಹೊಡೀರಿ ಗಾಡಿ ಅಂತ ಹಾಕಬೇಕು, ಹೊರಗಡೆಯಿಂದ ಬರೋದು. ಹೇಳಿ ಹೇಳಿ ಹೇಳಿ. ಇಲ್ಲಿ ಯಾವಾಗಲೂ ಇಲ್ಲಿ ಬಸ್ಸು ಆಕ್ಸಿಡೆಂಟೇ ಆಗಿಲ್ಲ, ಇಲ್ಲಿ ಗಾಂಜಾ ಹೊಡ್ಕೊಂಡು ಬಂದು ಹೊಡೆದಿರೋದು. ಹೌದಾ? ಈ ರೋಡಲ್ಲಿ ಯಾವಾಗಲೂ ಹೊರಗಡೆಯಿಂದ ಬಂದವರು ಭಾರಿ ಸ್ಪೀಡಾಗಿ ಗಾಡಿ ಹೊಡಿತಾರೆ, ಖಾಲಿ ರೋಡು ಯಾರೂ ಇಲ್ಲ ಅಂತ ಬಂದು ಬಸ್ಸಿಗೆ ಬಂದು ಬಸ್ಸಿಗೆ ಗುದ್ದಿದ್ದ. ಪರ್ಸನ್ ಅನ್ರೀಚಬಲ್ ಅಂತ. ಪರ್ಸನ್ PER. ಹೊಸ ಗಾಡಿ ಎಲ್ಲ ಟೆಸ್ಟ್ ಮಾಡೋದು ಬೇಡ, ತಗೊಂಡ್ವಿ ಟೆಸ್ಟ್ ಡ್ರೈವ್ ಆಗಲ್ಲ. ಟೈಪ್ PER ಸರಿ ಸರಿ SON ಸೈಡಿಗೆ ಬಂದು ಇದ್ದೇನೆ. ಅನ್ರೀಚಬಲ್ ಸ್ಪೇಸ್ ಏನು UN. ಹಾಂ, A ಇಲ್ಲ, UN ರೀಚೇಬಲ್ REACH ABL. ಮೊಬೈಲಿಗೆ ಬರುತ್ತಾ? ಹೌದೌದು, ಹಾಕಪ್ಪ. BLE. ಹಾಂ, ಸರ್ಚ್ ನೆಟ್ವರ್ಕ್ ಇದೆಯಾ? ಇದೆ. ಸ್ಕ್ರೀನ್ಶಾಟ್ ಹೊಡೆದ್ಬಿಡಿ ಅದು, ಮತ್ತೆ ಮಾಡಿ. ಹೋಯಾ ಬಾ, ಅವಸ್ಥೆ ಆಗ್ತದೆ ನೋಡಿ. ಇಲ್ಲಿದೆ ಹೆಸರು. ಹಾಂ, ಇಲ್ಲೇ ಉಂಟಲ್ಲ, ಮಂಗಳೂರು. ನೀವು ಹೆಬ್ರಿಯಾ? ಹೆಬ್ರಿ ಲೋಕಲಾ? ವರ್ಕ್ ಮಾಡೋದು, ಅದಕ್ಕೆ ಕೇಳಿದೆ. ಓಕೆ ಓಕೆ. ಹೋಯ್ ಎಂತ ಆದಿಪ್ ಮಾರ ಪ್ಯಾಸೆಂಜರ್ ಹಾಕಿ. ಒಕ್ಕಡೆ ಗೊತ್ತಿದ್ದಿ? ಗೊತ್ತಿದ್ದಿ? ಬಾಯ್ ಬಾಯ್. ಬಾ ನೋಡು ಗೆಳತಿ, ನವಿಲು ಗರಿಯು ಮರಿ ಹಾಕಿದೆ, ಕಣ್ಣ ಮುಚ್ಚಾಲೆ ಆಡುತ್ತಾಡಗಿ ನೀನೆಲ್ಲೋ ಹೋದೆಯ, ನಾ ಅರಸುತ್ತಿರುವೆನು ಇನ್ನು ನೀ ಕಾಣಲಾರೆಯ, ಬಾ ನೋಡು ಗೆಳತಿ, ನವಿಲು ಗರಿಯು ಮರಿ ಹಾಕಿದೆ, ಬಾ ನೋಡು ಗೆಳತಿ. ಹಾಯ್ ಬ್ರೋ. ಓ ಹೌದಾ? ಕರೆಕ್ಟ್, ಹೌದು ಹೌದು. ನೋಡ್ತೀರಾ? ನೋಡಿದೆ ಗಾಡಿಯಲ್ಲಿ ಇತ್ತಲ್ಲ ಅದು ಫಸ್ಟ್ ಇದು. ಹೌದಾ? ಓಕೆ, ಥ್ಯಾಂಕ್ ಯು ಬ್ರೋ. ಎಲ್ಲಿ ಊರು ನಿಮ್ಮದು? ಮಂಗಳೂರು. ನೀವು ರೈಡಾ? ರೈಡ್. ಓಕೆ. ಕಾರವಾರ ಹೋಗಿ ಹಂಪಿ ಹೋಗಿ ಈ ಕಡೆ ಬಂದು. ಹೌದಾ? ಫ್ರೆಂಡ್ಸ್ ಒಟ್ಟಿಗ? ನಾವು ಒಬ್ಬರೇ ಸೋಲು. ನಮ್ಗೆ ಯಾರು ಬೀಳಲ್ಲ ಸರ್. ಅಲ್ಲ, ಒಬ್ಬರೇ ಬೋರ್ ಆಗಲ್ಲ ಅಂದರೆ ಎಂತ ಬೀಳ್ಬೇಕು ಅಲ್ಲ, ಯಾರು ಬೀಳಲ್ಲ. ನಮ್ಮಂಥವ್ರಿಗೆಲ್ಲ ಯಾರು ಬೀಳ್ತಾರೆ ಸರ್? ಅದಕ್ಕೆ ಮಾವಿನಕಾಯಿ ನಿಮ್ಮದು ನಾನು ನಿಮಗೆ ಕೊಟ್ಟಷ್ಟು ಡೈಲಾಗ್ ಮಾತಾಡಿ, ಎಕ್ಸ್ಟ್ರಾ ಬೇಡ. ಬೇಡ. ಇದು ಗಾಡಿಗೆ ಎಷ್ಟು? ಗಾಡಿಗೆ 2 ಲಕ್ಷ. ಹೇಗೆ ಹೋಗ್ಬೋದು. ಎಕ್ಸ್ಪಲ್ಸ್ ಏನಾದರೂ ಹೇಳ್ತೀರಾ? ಎಕ್ಸ್ಪಲ್ಸಿಗೆ ಇದೆಲ್ಲ ಸೈನ್ ಕೋಟ್ ಎಲ್ಲ, ಅದು ಜಾಕೆಟ್ ಸರ್. ಎಷ್ಟು ಕೊಟ್ಟು? ಅದು ಸೇಫ್ಟಿಗೆ. ಅಲ್ಲ ಕೊಟ್ಟೆ ಅಲ್ಲ, ಅದು ಒಳ್ಳೆ ಆಗಲಿಕ್ಕೆ. ಆಯ್ತು, ಹೋಗುವ. ನೀವು ಹೋಗಿ, ಸರಿ. ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ? ಗೊತ್ತಿಲ್ಲ, ಮಾಡಬೇಡಿ. ಮಾಡಿ. ಹಾಂ, ಮಾಡಿ.
ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಪರ್ಸನ್ ಅನ್ರೀಚೇಬಲ್ ಅಂತ ಇದೆ. ಹೆಸರೆಂತ? ಪರ್ಸನ್ ಅನ್ರೀಚೇಬಲ್. ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್. ಫೇಸ್ಬುಕ್ ಇದೆಯಾ? ಫೇಸ್ಬುಕ್ ಇಲ್ಲ. ಪಾಯಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಯಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ಇಂದು ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ.